ನಾಯಕ ಸಮುದಾಯವನ್ನ ಸರ್ಕಾರ ಕಡೆಗಣಿಸ್ತಾ ಇದೆಯಾ ಎನ್ನುವಂತಹ ಆರೋಪ ಒಂದು ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ನಾಯಕ ಸಮುದಾಯವನ್ನ ಮುಗಿಸಲು ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪವನ್ನು ಕೇಳಿ ಬರ್ತಾ ಇದೆ. ನಾಯಕ ಸಮುದಾಯವನ್ನ ಕಡೆಗಣಿಸ್ತಾ ಇದೆಯಾ ಸರ್ಕಾರ? ಹಾಗಿದ್ರೆ ನಾಯಕ ಸಮುದಾಯದ ನಾಯಕರ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಮುಖಂಡ KM ಕೃಷ್ಣನಾಯ್ಕ ಕಿಡಿಕಾರ್ತಾ ಇರುವಂಥದ್ದು. ವಾಲ್ಮೀಕಿ ಹಗರಣದ ಬಗ್ಗೆ ಚಿಕ್ಕ ಮಾತು, ಒಂದು ಮಾತು ಕೂಡ ಆಡಲಿಲ್ಲ. ಸದನದಲ್ಲಿ ಧ್ವನಿ ಎತ್ತಲು ನಿಮಗೆ ಸ್ಪೀಕರ್ ಅವಕಾಶ ನೀಡಲಿಲ್ವಾ? ಶಾಸಕ ಅನಿಲ್ ಚಿಕ್ಕಮಾದು ಮೌನವನ್ನ ಪ್ರಶ್ನಿಸಿದ್ದಾರೆ KM ಕೃಷ್ಣನಾಯಕ್. ಚಿಡಿಕೋಟೆ ತಾಲೂಕಿನಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಎಷ್ಟು ಅಕ್ರಮ ರೆಸಾರ್ಟ್ಗಳಿವೆ, ನೀವು ಅನುಮತಿ ಕೊಟ್ಟಿದ್ದೀರಾ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕೇಳ್ತಾ ಇರುವಂಥದ್ದು. ಯಾವ ಮಾನದಂಡದ ಮೇಲೆ ರೆಸಾರ್ಟ್ಗೆ ಅವಕಾಶವನ್ನು ಕೊಟ್ಟಿದ್ದೀರಿ? ರೆಸಾರ್ಟ್ ಹಾವಳಿ ಬಗ್ಗೆ KM ಕೃಷ್ಣನಾಯಕ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಆಡಳಿತಾರೂಢ ಸರ್ಕಾರ ನಾಯಕ ಸಮುದಾಯವನ್ನ ಕಡೆಗಣಿಸ್ತಾ ಇದೆಯಾ ಹಾಗಿದ್ರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನಮ್ಮ ಸಮುದಾಯದ ನಾಯಕರ ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸದನದಲ್ಲಿ ಧ್ವನಿ ಎತ್ತೋದಕ್ಕೆ ನಿಮಗೆ ಅವಕಾಶ ಇತ್ತು, ಸ್ಪೀಕರ್ ನಿಮಗೆ ಅವಕಾಶ ಕೊಡಲಿಲ್ವಾ? ಆದರೆ ಯಾಕೆ ಮಾತಾಡಲಿಲ್ಲ ನೀವು? KM ಕೃಷ್ಣನಾಯಕ್ ಅವರು ಧ್ವನಿಯನ್ನು ಎತ್ತಿರುವಂಥದ್ದು. ವಾಲ್ಮೀಕಿ ಹಗರಣದ ಬಗ್ಗೆ ಚಿಕ್ಕಮಾದು ಒಂದು ಮಾತು ಆಡ್ಲಿಲ್ವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ರಮೇಶ್ ಜಾರಕಿಹೊಳಿನ ಮುಗಿಸಿ ಮನೆ ಕಳಿಸಿದ್ರು. ನಾಗೇಂದ್ರನ ದುಡ್ಡು ಎತ್ತಿ ನಾಗೇಂದ್ರ ಕೈ ಸೈನ್ ಮಾಡಿಸಿ ನಾಗೇಂದ್ರನ ಜೈಲಿಗೆ ಕಳಿಸಿದ್ರು. ಮತ್ತೆ ಮಾತಾಡ್ತಾರೆ ಅಂತ ಹೇಳಿ ರಾಜಣ್ಣವ್ರಿಗೆ ಇನ್ನೊಂದು ಯಾವ ಕೊಟ್ಟರು. ರಾಜಣ್ಣವ್ರಿಗೆ ಗಪ್ಚುಪ್ ಆದ್ರೂ ರಾಜಣ್ಣವ್ರು ಒಪ್ಕೊಂಡ್ರು. ಮೈಸೂರು ಜಿಲ್ಲೆಯಲ್ಲಿ MDCC ಬ್ಯಾಂಕ್ ವಿಚಾರವಾಗಿ ಕೈ ಹಾಕಿ ನಾನು ಏನೇನು ಮಾಡಿಕೊಟ್ಟೆ, ಏನೇನು ತಪ್ಪು ಮಾಡಿದೆ, ಏನೇನು ಅವ್ರಿಗೆ ಹಿಂಭಾಗದಲ್ಲಿ ಏನೇನು ಸಹಾಯ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ಲ. ಅವರೇ ಹೇಳಿದ್ದಾರೆ, ನಾನು ಹೇಳಿಲ್ಲ. TV9 ಇದು ಪ್ರಸಾರ ಆಗಿದೆ. ನಮ್ಮ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮದ ದುಡ್ಡು ಹಗರಣ ಆದಾಗ ನೀವು ಧ್ವನಿ ಎತ್ತಿಲ್ಲ. ನೀವು ಸದನದಲ್ಲಿ ಅದೇ ಮೀಸಲಾತಿ ನೀವು ಗೆದ್ದಿದ್ದೀರಿ. ST ರಿಸರ್ವೇಶನ್ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ. ನೀವು ST ಅಭಿವೃದ್ಧಿ ನಿಗಮದಲ್ಲಿ ಲೂಟಿಯಾದಂತ ಹಣದ ಬಗ್ಗೆ ನೀವು ಸದನದಲ್ಲಿ ನೀವು ಇನ್ಯಾವತ್ತು ನಮ್ಮ ರಕ್ಷಣೆ ಮಾಡ್ತೀರಿ? ನೀವು ಯಾರ್ದು ದುಡ್ಡದು? ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಕೊಡುವಂತ ದುಡ್ಡು. ಯಾಕೆ ಎತ್ತಿಲ್ಲ ನೀವು? 2000 ಜನ ಹಿಂದೆ ಹೋಗಿ ನಾವು ಮುಖ್ಯ ಆಗ್ತೇವೆ ಜಿಲ್ಲಾಧಿಕಾರಿ ಕಚೇರಿಗೆ. ನೀವು ಒಬ್ರು ಸದನದಲ್ಲಿ ಎತ್ತಿದ್ರೆ ನಿಮ್ಗೆ ಗೌರವ ಇರ್ತಾ ಇರ್ಲಿಲ್ವಾ? ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಈ ತಾಲೂಕಿನ ಅಧಿಪತಿ ಯಾರು? ಶಾಸಕರು. ಈ ತಾಲೂಕಿಗೆ ಯಾವುದೇ ಒಂದು ಕೈಗಾರಿಕೆ ಬರಲಿ, ಒಂದು ರೆಸಾರ್ಟ್ ಬರಲಿ, ಇನ್ನೊಂದು ಬರಲಿ, ಪೊಲ್ಯೂಷನ್ ಬೋರ್ಡ್ ಇದೆ, ಗ್ರಾಮ ಪಂಚಾಯತಿ ಇದೆ, ಪೊಲೀಸ್ ಇದೆ, ತಹಸೀಲ್ದಾರ್ ಇದ್ದಾರೆ. ಇವ್ರ ಗಮನಕ್ಕೆ ಯಾರ ಗಮನಕ್ಕೂ ಬರ್ದೇನೆ ಕಟ್ಟಡ ಮಾಡೋಕ್ಕಾಗತ್ತಾ? ಅವರೆಲ್ಲ ಮಾಡ್ತಾ ಇರೋದಕ್ಕೆ ಕುಮ್ಮಕ್ಕೆ ಇವ್ರು ಕೊಡ್ತಾ ಇರೋದಕ್ಕೆ ಮಾಡ್ತಾ ಇರೋದು. ರೆಸಾರ್ಟ್ ಯಾಕೆ ಬೇಕ್ರಿ? ರೆಸಾರ್ಟು ಇರೋವನ್ನ ಕೊಟ್ಟಾಗೋಗಿದೆ. ಹಿಂದೆ ಇರೋವು ಏನೋ ಮಾಡ್ಕೊಂಡು ಹೋಗ್ತಾರೆ, ಬಿಟ್ಬಿಡ್ಬೇಕು. ಪ್ರತಿ ವರ್ಷ 5, 6, 10 ಹಿಂಗೆ ರೆಸಾರ್ಟ್ ಮಾಡ್ತಾ ಇದ್ರೆ ರೆಸಾರ್ಟ್ ಅಭಿವೃದ್ಧಿಗೆ ಬಂದಿದ್ದೀರಾ? ಈ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದ್ದೀರಾ? ನೀವು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮನ್ನ ಶಾಸಕರು ಮಾಡಿರೋದು. ನಾವು ರೆಸಾರ್ಟ್ ಅಭಿವೃದ್ಧಿಗೋಸ್ಕರ ನಾವು ಶಾಸಕರು ಇಲ್ಲ. ಈ ಕ್ಷೇತ್ರದ ಜನ ಸಮಯ ಬಂದಾಗ ಕೊಡ್ತಾರೆ ಉತ್ತರನ, ಅದಕ್ಕೆ ಕ್ವಶನ್ ಮಾಡ್ತಾರೆ.